ನಮಸ್ಕಾರ ವೀಕ್ಷಕರೇ. ರಾಯ್ಪುರ್ ಎಂಬ ಹಳ್ಳಿಯಲ್ಲಿ ಒಬ್ಬ ಅನಾಥ ಪುಟ್ಟ ಬಡ ಹುಡುಗ ವಾಸ ಮಾಡುತ್ತಿದ್ದ. ಅವನ ಹೆಸರು ವಿನೋದ್. ಅವನ ತಂದೆ ತಾಯಿ ತೀರಿ ಹೋದ ಮೇಲೆ ಅವನ ಜೊತೆ ಯಾರೂ ಇರಲಿಲ್ಲ, ಮಲಗಲು ಒಂದು ಮನೆ ಕೂಡ ಇರಲಿಲ್ಲ. ಹೇಗೋ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ಕೆಲವೊಮ್ಮೆ ಯಾರದೋ ಹೊಲದಲ್ಲಿ ಕೂಲಿ ಮಾಡುತ್ತಾ ಎಮ್ಮೆಗಳನ್ನು ಮೇಯಿಸುತ್ತಾ ಕೆಲಸಕ್ಕೆ ಪ್ರತಿಯಾಗಿ ತಿನ್ನಲು ಊಟ ಕೇಳುತ್ತಿದ್ದ. ರಾತ್ರಿಯಾದ ನಂತರ ಹಳ್ಳಿಯಲ್ಲಿ ಒಂದು ಹಳೆಯ ದೇವಾಲಯದ ಮುಂದೆ ಮಲಗುತ್ತಿದ್ದ. ತಂಪಾದ ಗಾಳಿಯಲ್ಲಿ ನಡುಗುತ್ತಾ ಆಕಾಶದ ಕಡೆಗೆ ಮುಖ ಮಾಡಿ ನಕ್ಷತ್ರಗಳನ್ನು ನೋಡುತ್ತಾ ನನ್ನ ಜೀವನ ಏನು ಎಂದು ಯೋಚಿಸುತ್ತಾ ಮಲಗುತ್ತಿದ್ದ. ಹೀಗೆ ಒಂದು ದಿನ ಊರಿನ ಜನರೆಲ್ಲ ಅವನ ಪರಿಸ್ಥಿತಿ ನೋಡಿ ಟೀಕೆ ಮಾಡುತ್ತಾರೆ. ಇದರಿಂದ ವಿನೋದ್ಗೆ ತುಂಬ ನೋವಾಗುತ್ತೆ. ಇದರಿಂದ ಯೋಚಿಸಿದ ವಿನೋದ್, ವಿಧಿ ಬದಲಾಗಬೇಕಾದರೆ ಆ ಹಳ್ಳಿಯಿಂದ ನಾನು ಹೊರಬರಬೇಕು ಎಂದು ಯೋಚಿಸುತ್ತಾ ಆ ರಾತ್ರಿಯೇ ಅವನು ಹಳ್ಳಿಯ ಸಣ್ಣ ರೈಲು ನಿಲ್ದಾಣವನ್ನು ತಲುಪುತ್ತಾನೆ. ಅವನ ಜೇಬಿನಲ್ಲಿ ಒಂದು ಪೈಸೆ ಕೂಡ ಇರಲಿಲ್ಲ. ಆದರೆ ಅವನಲ್ಲಿ ದೊಡ್ಡ ದೊಡ್ಡ ಕನಸುಗಳಿದ್ದವು. ಟಿಕೆಟ್ ಇಲ್ಲದೆ ಸರಕು ರೈಲಿನಲ್ಲಿ ಅವಿತುಕೊಂಡು ನಗರದ ಕಡೆಗೆ ಹೊರಟ. ಮುಂದೆ ವಿನೋದ್ ದೊಡ್ಡ ರೈಲು ನಿಲ್ದಾಣದಲ್ಲಿ ಇಳಿದ ತಕ್ಷಣ ಈ ಸ್ಥಳವು ನನ್ನ ಹಳ್ಳಿಯಿಂದ ಬಹಳ ದೂರದಲ್ಲಿದೆ ಎಂದು ಅವನಿಗೆ ಅರಿವಾಯಿತು. ಸುತ್ತಲೂ ನೋಡುತ್ತಾನೆ. ಅಪಾರ ಜನಸಂದಣಿ. ಅವರವರ ಕೆಲಸಗಳಲ್ಲಿ ಅವರು ತೊಡಗಿರುತ್ತಾರೆ. ಯಾರಿಗೂ ಕೂಡ ಸಮಯವಿರಲಿಲ್ಲ. ಇತ್ತ ಕಡೆ ವಿನೋದ್ ಹಸಿವಿನಿಂದ ಬಳಲುತ್ತಿದ್ದ. ಸ್ವಲ್ಪ ಹೊತ್ತು ನಿಲ್ದಾಣದ ಮೂಲೆಯಲ್ಲಿ ಕುಳಿತನು. ಸ್ವಲ್ಪ ಸಮಯದ ನಂತರ ಕೂಲಿಯವನು ಬಂದು ಇವನು ಕುಳಿತಿದ್ದ ಸ್ಥಳವನ್ನು ನೋಡಿದ. ಅವನ ಹತ್ತಿರ ಬಂದು, ಹೇ ಮಗು, ನೀನು ಇಲ್ಲಿ ಏಕೆ ಕುಳಿತಿರುವೆ ಎಂದು ಕೇಳಿದ. ಆಗ ವಿನೋದ್ ನಿಧಾನವಾಗಿ ತನ್ನ ಎಲ್ಲ ಕಥೆಯನ್ನು ಹೇಳಿದ. ಇದನ್ನು ಕೇಳಿದ ಕೂಲಿಯವನು, ಮಗು, ನಿನಗೆ ಇಲ್ಲಿ ಯಾರೂ ಉಚಿತವಾಗಿ ಏನನ್ನೂ ಕೊಡುವುದಿಲ್ಲ. ನೀನು ಬದುಕಲು ಬಯಸಿದರೆ ಈ ಜಗತ್ತಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು. ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ನಿನಗಿಲ್ಲಿ ಬದುಕಲು ಅವಕಾಶ ಎಂದು ಹೇಳಿದ. ವಿನೋದ್ ಮೆಲ್ಲನೆ, ನಾನು ಏನು ಮಾಡಲಿ, ನನ್ನ ಬಳಿ ಕೆಲಸವಿಲ್ಲ ಹಾಗೂ ಹಣವಿಲ್ಲ. ಕೂಲಿಯವನು ಮುಗುಳ್ನಗುತ್ತಾ, ನೀನು ಕೂಲಿ ಕೆಲಸ ಮಾಡುತ್ತೀಯಾ? ಇಲ್ಲಿ ಏಕೆ ಎಲ್ಲರೂ ತಮ್ಮ ಅದೃಷ್ಟವನ್ನು ತಾವೇ ಸೃಷ್ಟಿಸಿಕೊಳ್ಳುವುದಿಲ್ಲ? ಅದನ್ನು ನಿರ್ಮಿಸುವವರಿಗೆ ಮಾತ್ರ ದೇವರು ಸಹಾಯ ಮಾಡುತ್ತಾನೆ. ನಿನಗೆ ನೀನೇ ಸಹಾಯ ಮಾಡಿಕೋ, ಮುಂದೆ ಆ ದೇವರು ನಿನಗೆ ಸಹಾಯ ಮಾಡುತ್ತಾನೆ ಎಂದು ಹೇಳಿದ. ಇದನ್ನು ಒಪ್ಪಿಕೊಂಡ ವಿನೋದ್ ಮರುದಿನವೇ ಕೂಲಿ ಕೆಲಸ ಮಾಡಲು ಶುರು ಮಾಡುತ್ತಾನೆ. ಅವನು ಪ್ರಯಾಣಿಕರ ಸಾಮಾನುಗಳನ್ನು ಅವರು ಹೇಳಿದ ಸ್ಥಳಕ್ಕೆ ಹೊತ್ತುಕೊಂಡು ಹೋಗಿ ಪ್ರತಿಯಾಗಿ ಹಣವನ್ನು ಪಡೆಯುತ್ತಾನೆ. ದಿನವಿಡೀ ಹೀಗೆ ಮಾಡಿದ ನಂತರ ರಾತ್ರಿ ನಿಲ್ದಾಣದ ಒಂದು ಮೂಲೆಯಲ್ಲಿ ಕುಳಿತನು. ಮಲಗುವ ಸಮಯ, ಆದರೆ ಚಳಿ ಜೊತೆ ಅವನಿಗೆ ತುಂಬ ಹಸಿವಾಗಿತ್ತು. ಈ ತರಹದ ಪರಿಸ್ಥಿತಿಗಳನ್ನು ದಿನವಿಡೀ ಕಳೆಯುತ್ತಾ ಬಂದನು. ಅವನಿಗೆ ಬಲವಾದ ನಂಬಿಕೆ ಇತ್ತು ಆ ದೇವರು ಇವನಿಗೆ ಸಹಾಯ ಮಾಡುತ್ತಾನೆಂದು. ಒಂದು ದಿನ ಅವನಿಗೆ ಸ್ಟೇಷನ್ನಲ್ಲಿ ಒಬ್ಬ ದೊಡ್ಡ ವ್ಯಾಪಾರಿ ಸಿಕ್ಕನು. ಅವನು ಬಿಳಿ ಧೋತಿ ಮತ್ತು ಕುರ್ತಾ ಧರಿಸಿದ್ದನು. ಅವನ ಬಳಿಗೆ ಸಾಮಾನುಗಳನ್ನು ತರಲು ಹೊರಟ. ವಿನೋದನನ್ನು ನೋಡಿದ ಆ ವ್ಯಾಪಾರಿ, ನೀನು ತುಂಬ ಚಿಕ್ಕವನು, ಈ ಕೆಲಸ ಯಾಕೆ ಮಾಡುತ್ತೀಯಾ ಎಂದು ಕೇಳಿದ. ವಿನೋದ್ ನಿಧಾನವಾಗಿ ತನ್ನ ಎಲ್ಲ ಕಥೆಯನ್ನು ಹೇಳಿದ. ನಾನು ಒಬ್ಬ ಅನಾಥ. ನನ್ನ ಅದೃಷ್ಟವನ್ನು ನಾನೇ ನಿರ್ಮಿಸಲು ಇಲ್ಲಿಗೆ ಬಂದಿದ್ದೇನೆ. ಸರ್, ಜೀವನದಲ್ಲಿ ಕಠಿಣ ಪರಿಶ್ರಮವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳಿದ. ವ್ಯಾಪಾರಿ ರಾಮ್ ದಯಾಳ್ ಇವನ ಎಲ್ಲ ಮಾತುಗಳನ್ನು ಕೇಳಿ ಮೆಚ್ಚಿಕೊಂಡು, ಮಗು, ನಿನ್ನ ಈ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ನಿನ್ನ ಹಠವನ್ನು ನಾನು ಮೆಚ್ಚುತ್ತೇನೆ. ಮಗು, ನೀನು ಕೆಲಸ ಮಾಡಲು ಬಯಸಿದರೆ ನನ್ನ ಹತ್ತಿರ ಒಂದು ಬಟ್ಟೆಯ ಗೋದಾಮಿದೆ. ನನ್ನ ಜೊತೆ ಬಾ, ನಾನು ನಿನಗೆ ಒಳ್ಳೆಯ ಕೆಲಸ ಕೊಡುತ್ತೇನೆ. ಇದನ್ನು ಕೇಳಿದ ವಿನೋದನ ಕಣ್ಣಲ್ಲಿ ಆನಂದದ ಬಾಷ್ಪ ಹೊರಬರುತ್ತದೆ. ಎರಡೂ ಕೈಗಳನ್ನು ಮುಗಿದು, ಸರ್, ನೀವು ನನ್ನ ಅದೃಷ್ಟವನ್ನು ಬದಲಾಯಿಸಿದ್ದೀರಿ ಎಂದು ಹೇಳಿದ. ಆಗ ವ್ಯಾಪಾರಿ, ಮಗು, ಇದೇ ನಿನ್ನ ಪರಿಶ್ರಮದ ಫಲ. ಆ ದೇವರು ನಿನಗೆ ಸಹಾಯ ಮಾಡಲಿ ಎಂದು ನನ್ನನ್ನು ಕಳಿಸಿದ್ದಾನೆ. ನಿನ್ನ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಎಂದು ಕರೆದುಕೊಂಡು ಹೋಗುತ್ತಾನೆ. ವಿನೋದ್ ಗೋದಾಮಿನಲ್ಲಿ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಾ ಗ್ರಾಹಕರೊಂದಿಗೆ ಪ್ರಾಮಾಣಿಕ ವ್ಯಾಪಾರವನ್ನು ಮಾಡುತ್ತಾ ಪ್ರತಿಯೊಂದು ಕೆಲಸವನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ನಿರ್ವಹಿಸಿದನು. ಕೆಲವು ವರ್ಷಗಳ ನಂತರ ರಾಮ್ ದಯಾಳ್ ವಿನೋದ್ಗೆ, ಮಗು, ನೀನು ಈ ಎಲ್ಲ ಕೆಲಸಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಿ. ನಿನ್ನ ಸ್ವಂತ ವ್ಯಾಪಾರವನ್ನು ಶುರು ಮಾಡು, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದ. ಈಗ ವಿನೋದ್ಗೆ 25 ವರ್ಷ. ಸ್ವಂತ ವ್ಯಾಪಾರವನ್ನು ಶುರು ಮಾಡುತ್ತಾನೆ. ನಿಷ್ಠೆಯಿಂದ ಕೆಲಸ ಮಾಡಿ ಮುಂದೆ ದೊಡ್ಡ ಉದ್ಯಮಿಯಾಗಿ ಬೆಳೆಯುತ್ತಾನೆ. ವೀಕ್ಷಕರೇ, ಈ ಕಥೆ ನಮಗೆ ಕೆಲವೊಂದು ಪಾಠಗಳನ್ನು ಕಲಿಸುತ್ತದೆ. ನಮ್ಮೆಲ್ಲರ ವಿಧಿ ನಮ್ಮ ಕೈಯಲ್ಲಿದೆ. ನಮ್ಮ ಅದೃಷ್ಟವನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ಅಂದಾಗಲೇ ಆ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಜೊತೆಗೆ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇದ್ದರೆ ದೊಡ್ಡ ವ್ಯಕ್ತಿಯಾಗಿ ಬೆಳೆಯಲು ಬಹಳ ಸಮಯ ಹಿಡಿಸುವುದಿಲ್ಲ. ವೀಕ್ಷಕರೇ, ಈ ಕಥೆ ಬಗ್ಗೆ ಹಾಗೂ ಆ ಹುಡುಗನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ವಿಡಿಯೋ ವೀಕ್ಷಣೆಗಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು.